ಭೀಮಾ ನದಿಯ ಪ್ರವಾಹದಿಂದಾಗಿ ಇವತ್ತು ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ರೈತರ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಸದ್ಯ ನಾನು ಇಂಡಿ ತಾಲೂಕಿನ ಹಿಂಗಣಿ ಗ್ರಾಮದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಜಮೀನಿನಲ್ಲಿ ಅಂದ್ರೆ ಇದು ತೊಗರಿ ಬೆಳೆದಲಾಗಿದೆ. ಈ ತೊಗರಿಯ ಜಮೀನಿನಲ್ಲಿ ಸುಮಾರು ಮೊಣಕಾಲುದ್ದಷ್ಟು ನೀರು ನಿಂತಿರುವಂಥದ್ದು. ಹೀಗಾಗಿ ಸಾಕಷ್ಟು ರೀತಿ ಈ ತೊಗರಿ ಏನಾಗ್ತದ ಸಿಡಿಯಾದು ಒಣಗಿ ಹಾಳಾಗಿ ಹೋಗ್ಬಿಡ್ತದ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತೊಗರಿಯನ್ನ ಬೆಳೆಯಲಾಗಿದೆ. ಸಂಪೂರ್ಣವಾಗಿ ಹಳ್ಳದ ರೀತಿಯಲ್ಲಿ ಈ ಒಂದು ಜಮೀನಲ್ಲಿ ನದಿಯ ನೀರು ಭೀಮಾ ತೀರದ ನೀರು ಬಂದು ನಿಂತಿದೆ. ಹೀಗಾಗಿ ರೈತರ ಸಂಕಷ್ಟದಲ್ಲಿ ಕೈ ತೊಳೆಯುವಂತಾಗಿದೆ. ಜೊತೆಗೆ ಈ ಒಂದು ಹಿಂಗಣಿ ಗ್ರಾಮದಲ್ಲಿ ಸುಮಾರು ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತ ಬೆಳೆ ಇವತ್ತು ತೊಗರಿ ಆಗಿರಬಹುದು, ಕಬ್ಬು, ಬೇರೆ ಬೇರೆ ಬೆಳೆಗಳು ಇವತ್ತು ಜಲಾವೃತವಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸುವ ಹಾಗೆ ನೋಡೋದಾದ್ರೆ ಆ ಕಡೆ ಸಂಪೂರ್ಣವಾಗಿ ಈಗ ಸಿಡಿಯಾದ ದೃಶ್ಯವನ್ನು ಗಮನಿಸಬಹುದು. ಈಗ ನನ್ನ ಏನು ಈ ತೊಗರಿ ಹಿಂಭಾಗದಲ್ಲಿ ಏನು ತೊಗರಿ ಇದೆ ಸಂಪೂರ್ಣವಾಗಿ ಸಿಡಿಯಾಗಿ ಒಣಗಿ ಹೋಗಿದೆ. ಜೊತೆಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕಬ್ಬು, ತೊಗರಿ ಎಲ್ಲವೂ ನೀರಲ್ಲಿ ಮೊಣಕಾಲುದ್ದ ನೀರು ಏನಿದೆ ಅಷ್ಟ ನೀರಿನಲ್ಲಿ ನಿಂತಿವೆ ಬೆಳೆ. ಹೀಗಾಗಿ ಇದೇ ರೀತಿ ಸುಮಾರು ಕಳೆದ ಒಂದು 7-8 ದಿನಗಳಿಂದ ಈ ರೀತಿ ನೀರು ನಿಂತಿರುವುದರಿಂದ ಬೆಳೆ ಸಂಪೂರ್ಣವಾಗಿ ಸಿಡಿಯಾಗಿ ಒಣಗಲಿಕ್ಕತ್ತದ. ಈಗ ರೈತರನ್ನ ಮಾತನಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ನೀವು ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ? 2 ಎಕರೆ ಐತ್ರಿ ಸರ್. ನಂದು ಇದು ಪೂರಾ ತೊಗರಿ ಪೂರಾ ಎಲ್ಲ ನೀರು ಬಂದಕಿಂದ ಎಲ್ಲ ಪೂರಾ ಖಲಾಸ್ ಒಣಗಿ ಹೊಂಟು ಬಿಟ್ಟದ್ರಿ ನೀರು ಹತ್ತಿಕಿಂದ. ಇದು ಗೌರ್ಮೆಂಟ್ದಿಂದ ನನಗೆ ಏನೇ ಪರಿಹಾರ ಸಿಗಂಗ ಒಂದು ಜರ ಅನುಕೂಲ ಮಾಡ್ತದ ನಮ್ಮ ಸರ್ಕಾರ, ನಮ್ಗೆ ಒಳ್ಳೇದಾಗ್ತದ. ನಮ್ಮ MLA ಅವರು ಮತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಏನೇ ಪರಿಹಾರ ಕೊಡ್ಬೇಕು ನಮ್ಮ ಜನರಿಗೆಲ್ಲ ಅಂತೇಳಿ ನಾ ಇದಕ್ಕೆ ಬೇಡ್ಕೊತೀನಿ ರೀ. ಎಲ್ಲ ಈಗ ಎಷ್ಟು ಖರ್ಚು ಮಾಡಿದ್ರಿ ಇದಕ್ಕೆ? ಒಂದು 20,000 ಖರ್ಚು ಮಾಡಿದ್ರಿ ಸರ್. ಎಲ್ಲ ಹಾಳಾಗಿನ ಹೋಯ್ತು ನೀರಾಗಿ ಇದು ಪೂರಾ ರೀ. ಈಗ ಬೆಳೆ ಬರಿಬೇಕಾದ್ರೆ ಇದ್ರ ಮೇಲೆ ಇತ್ತು ಜೀವನ ನಂದು ಪೂರಾ ಖಲಾಸ್ ಎಲ್ಲ ಹಾಳಾಗಿನೇ ಹೋಗ್ಬಿಡ್ತ್ರಿ. ಈಗ ತೊಳೋದು ಹ್ಯಾಂಗೆ ಕೊಡಬೇಕು ಒಂದು ತಿಳಿಲಾರ್ದಂಗೆ ಆಗ್ಯದ. ಈಗ ಪರಿಹಾರ ನಾವು ಸರ್ಕಾರ ಏನಾರು ಮಾಡಿ ಇದು ನಮ್ಗೆ ಒದಗಿಸಿ ಕೊಡ್ಬೇಕಂತೇಳಿ ನಮ್ಮ ಸರ್ಕಾರಕ್ಕೆ ಕೇಳ್ಕೊತೀನಿ ರೀ. ಈಗ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೀಜ ಗೊಬ್ಬರ ತೊಗೊಂಬಂದು ಇದು ತೊಗರಿ ಅಷ್ಟ ಅಲ್ಲ, ಎಲ್ಲಾ ಬೆಳೆಗಳು ಇದೇ ರೀತಿ ಆಗಿದೆ. ಈಗ ಇಷ್ಟೆಲ್ಲ ಖರ್ಚು ಮಾಡಿದ್ದಕ್ಕೂ ಈಗ ನಿಮ್ಗೇನು ಭಾಳ ಕಷ್ಟ ಆಗ್ತಾ ಇದೆ? ಭಾಳ ಹೈರಾಣ ರೀ ಸರ್. ಇದು ಹೊಳೆಯಾಗ ನಾವು ಸತ್ತಂಗೆ ಈಗ ಏನು ಉಪಯೋಗ ಇಲ್ಲ. ಈಗ ನಮ್ಮ ಸರ್ಕಾರದಿಂದ ನಮ್ಗೆ ಏನಾರೇ ಸಾಲ ಸೌಲಭ್ಯಗಳು ಈಗ ಸಿಕ್ಕರೆ ನಾವು ಬದುಕಲಿಕ್ಕೆ ದಾರಿ, ಇಲ್ಲಿಕಂದ್ರೆ ನಮ್ಗೆ ಮುಂದೆ ದಾರಿ ಇಲ್ರಿ. ಇದಿಷ್ಟು ಏನಂತಂದ್ರೆ ಇಲ್ಲಿ ರೈತರ ಗೋಳು ಏನಂತಂದ್ರೆ ನಮಗೆ ಸರ್ಕಾರ ಸೂಕ್ತವಾದ ಒಂದು ಪರಿಹಾರ ಕೊಡಬೇಕು. ಕೇವಲ ಈಗೇನು ಘೋಷಣೆ ಆಗಿದೆ ಆ ಪರಿಹಾರ ಎದಕ್ಕೆ ಸಾಲ ಅಲ್ಲ. ಹಾಗಾಗಿ ಸರ್ಕಾರ ನಮಗೆ ಸೂಕ್ತ ಪರಿಹಾರ ಕೊಡಬೇಕು. ಈಗಾಗಲೇ ಸಾಲಗಿಲ್ಲ ಮಾಡಿ ನಾವು ಬೀಜ ಗೊಬ್ಬರ ತಂದೀವಿ. ಆ ಸಾಲ ಸೌಲಭ್ಯ ಕೂಡ ತೀರಬೇಕಾದ್ರೆ ಸರ್ಕಾರದಿಂದ ಏನಾದರೂ ನೆರವು, ಆರ್ಥಿಕ ನೆರವು ಕೂಡ ಕೊಡಬೇಕಾಗುತ್ತೆ ಅನ್ನೋಂಥ ಮಾತುಗಳನ್ನ ರೈತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆಗೆ ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.